ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಎ ಲಾಂಗ್ ಟೈಮ್ ಒಂದು ಲಾಗ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಬೇರೆ ಲಾಗ್ಸ್ ಅಷ್ಟೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾವು ಬಂದಿರೋದು ಶಿಕಾರಿಪುರ ತಾಲೂಕು ಮಲೆನಾಡ ತೀರದಲ್ಲಿರುವ ತೊಗರ್ಸಿ ಎಂಬ ಗ್ರಾಮಕ್ಕೆ. ಇಲ್ಲಿನ ವಿಶೇಷತೆ ಏನು ಅಂದರೆ, ಇಲ್ಲಿರುವ ತೊಗರ್ಸಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ನೀವು ಇಷ್ಟೊತ್ತು ಏನು ಮೆಟ್ಲು ನೋಡಿದ್ರಲ್ಲ, ಅದು ಮೆಟ್ಲನ್ನು ಹತ್ಕೊಂಡು ಮೇಲ್ಗಡೆ ಗೋಪುರಕ್ಕೆ ಹೋಗಬೇಕು. ಅಲ್ಲಿ ಹೋದರೆ ದೇವಸ್ಥಾನ ಸಿಗುತ್ತೆ ನಿಮಗೆ. ಇದಷ್ಟು ಮೇಲೆ ಹತ್ತಿದ ಮೇಲೆ ದೇವಸ್ಥಾನ ಸಿಗೋದು ನಿಮಗೆ. ಗುರು ಮೆಟ್ಲು ಹತ್ಕೊಂಡು ಮೇಲೆ ಬಂದೇ ಬಿಟ್ವಿ. ದೇವಸ್ಥಾನ ನೋಡು ಗುರು, ಎಷ್ಟು ಚೆನ್ನಾಗಿದೆ. ಇಲ್ಲಿ ಹೇಳೋ ಪ್ರಕಾರ ಈ ದೇವಸ್ಥಾನ ಸುಮಾರು 2000 ವರ್ಷ ಹಳೆಯದು ಅಂತ. ಇದೇ ಮಲ್ಲಿಕಾರ್ಜುನ ಸ್ವಾಮಿ ಲಿಂಗ. ಈ ಮೂಲಲಿಂಗವನ್ನು ಸುಮಾರು 2000 ವರ್ಷಗಳ ಹಿಂದೆ ಪ್ರತಿಷ್ಠಾಪಿಸಿದ್ದು ಅಂತ ಹೇಳ್ತಾರೆ. ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅಷ್ಟೇ ಅಲ್ಲದೆ ಉಮಾಮಹೇಶ್ವರಿ, ಪಾರ್ವತಿ ಹಾಗೂ ಗಣೇಶನ್ನು ಪೂಜಿಸ್ತಾರೆ, ಹಾಗೂ ವೀರಭದ್ರೇಶ್ವರ ಸ್ವಾಮಿಯನ್ನು ಪೂಜಿಸ್ತಾರೆ. ಇನ್ನು ಈ ದೇವಸ್ಥಾನದ ಬಗ್ಗೆ ತಿಳ್ಕೊಳೋದಾದರೆ, ಕೆಳದಿ ಶಿವಪ್ಪ ನಾಯಕರ ಕಾಲದಲ್ಲಿ ಕಟ್ಟಿದ್ದು ಅಂತ ಹೇಳ್ತಾರೆ. ಕೆಳದಿ ಶಿವಪ್ಪ ನಾಯಕರ ಮಗಳು ಜಗದ್ಗುರುಗಳ ಪೂಜೆಯನ್ನು ಭಂಗ ಮಾಡಿದ್ದಕ್ಕೆ 5 ಶಕ್ತಿಪೀಠಗಳನ್ನು ಮಲೆನಾಡ ತೀರದಲ್ಲಿ ಕಟ್ಟಬೇಕು ಅಂತ ಆಜ್ಞೆ ಮಾಡಿದ್ದಕ್ಕಾಗಿ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ ಅಂತ ಹೇಳ್ತಾರೆ. 5ರಲ್ಲಿ ಒಂದು ಈ ದೇವಸ್ಥಾನ, ಹಾಗೂ ಈ ದೇವಸ್ಥಾನದ ಅಕ್ಕಪಕ್ಕ ಬಲಭಾಗ ಹಾಗೂ ಎಡಭಾಗದಲ್ಲಿ 2 ಮಠಗಳಿದೆ. ಅಲ್ಲಿ 3, ಹಾಗೂ ಇನ್ನೊಂದು ಕೆಳದಿಯಲ್ಲಿದೆ, ಹಾಗೂ ಇನ್ನೊಂದು ಬೇರೆ ಊರಲ್ಲಿದೆ ಅಂತ ಹೇಳ್ತಾರೆ. ಈ ಲಾಗ್ ಹೇಗೆ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಚೆನ್ನಾಗಿ ಬಂದಿಲ್ಲ ಅಂದರೆ ಯಾರು ಅನ್ಸಬ್ಸ್ಕ್ರೈಬ್ ಆಗಬೇಡ್ರಿ ಅಥವಾ ಹೇಟ್ರೇಟ್ ತೋರಿಸ್ಬೇಡ್ರಿ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಇಷ್ಟೊತ್ತು ಏನು ನೋಡಿದ್ರಲ್ಲ ಮೇಲ್ಗಡೆ ಇರೋ ದೇವಸ್ಥಾನ, ಇದರ ಇನ್ನೊಂದು ದೇವಸ್ಥಾನ ಇದಕ್ಕಿಂತ ಮೇಲಿದೆ. ದೇವಸ್ಥಾನದ ಹಿಂದ್ಗಡೆ ನಿಮಗೆ ಮೇಲ್ಗಡೆ ಇರೋ ದೇವಸ್ಥಾನಕ್ಕೆ ಹೋಗೋಕ್ಕೆ ದಾರಿ ಸಿಗುತ್ತೆ. ನೀವು ಈಗ ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಈ ಕಡೆ ಮೇಲೆ ಹತ್ತಿ ಹೋದರೆ ಆ ಕಡೆ ನಿಮಗೆ ಅಲ್ಲಿ ಜಾಗ ಸಿಗುತ್ತೆ. ಬನ್ನಿ ತೋರಿಸ್ತೀನಿ. ಅಲ್ಲಿ ಎದುರುಗಡೆ ಕಾಣ್ತಾ ಇದೆಯಲ್ಲ ನಿಮಗೆ, ಆ ಮೆಟ್ಲು ಹತ್ಕೊಂಡು ಮೇಲೆ ಹೋಗಬೇಕು. ದೂರದ ಪರ್ವತದಲ್ಲಿ ಆ ದೇವಸ್ಥಾನ ಇದೆ. ದೇವರು ನಿಮಗೆ ಇಲ್ಲೇ ಮೇಲೆ ಹೋಗೋಕ್ಕೆ ಜಾಗ ಇರೋದು. ಇಲ್ಲಿಂದ ಮೆಟ್ಲು ಹತ್ಕೊಂಡು ಹೋದರೆ ಸುಮಾರು ಒಂದು ಸ್ವಲ್ಪ ದೂರ ಹೋದ್ಮೇಲೆ ನಿಮಗೆ ದೇವಸ್ಥಾನ ಸಿಗುತ್ತೆ. ಅಲ್ಲಿ ಕೂಡ ವ್ಯೂ ಮಸ್ತ್ ಇರುತ್ತೆ. ನಾನು ನಿಮಗೆ ಆಗ್ಲೇ ಹೇಳಿದಾಗೆ ದೇವಸ್ಥಾನದ ಬಲಭಾಗ ಮತ್ತು ಎಡಭಾಗದಲ್ಲಿ 2 ಮಠ ಇದೆ. ಬಲಭಾಗದಲ್ಲಿರೋ ಮಠದ ಹೆಸರು ಮಳೆ ಹಿರಿಮಠ ಅಂತ. ಈಗ ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದೇ ಮಳೆ ಹಿರಿಮಠ. ಮುಂಚೆ ಇದು ಬೇರೆ ಬಿಲ್ಡಿಂಗ್ ಇತ್ತು, ಈಗ ಹೊಸದಾಗಿ ಕಟ್ಟಿಸ್ತಾ ಇದ್ದಾರೆ ಮಠನ. ಇನ್ನು ಇದೇ ದೇವಸ್ಥಾನದ ಎಡಭಾಗದಲ್ಲಿರೋ 2ನೇ ಪೀಠದ ಮಠ. ಈ ಮಠ ಕೂಡ ಸುಮಾರು ವರ್ಷಗಳ ಹಿಂದಿಂದು. ಇನ್ನೇನು ನೀವು ಮುಂದ್ಗಡೆ ಅಲ್ಲಿ ಕಲ್ಲಿನ ಮುಂಭಾಗ ನೋಡ್ತಾ ಇದ್ದೀರಲ್ಲ, ಆ ಕಲ್ಲಿನ ಮುಂಭಾಗ ಏನಿದೆ, ಮುಂಚೆ ಅದು ಮರದ್ದಾಗಿತ್ತಂತೆ. ಕೆಲವು ವರ್ಷಗಳ ಹಿಂದೆ ಕಲ್ಲಿಂದ ಕಟ್ಟಿಸಿದ್ದು ಅಂತ ಇಲ್ಲಿಯ ಪೂಜಾರಿಗಳು ಹೇಳ್ತಾರೆ. ಈ ದೇವಸ್ಥಾನದ ಬಗ್ಗೆ ಇನ್ನೂ ಹಲವಾರು ವಿಷಯಗಳಿದೆ ಹೇಳೋಕ್ಕೆ, ಆದರೆ ಅದರಲ್ಲಿ ನನಗೆ ಎಷ್ಟು ಗೊತ್ತು ಅದನ್ನು ನಾನು ಹೇಳಿದ್ದೀನಿ. ಇನ್ನು ಈ ದೇವಸ್ಥಾನದ ಲೊಕೇಶನ್ ನೋಡೋದಾದರೆ, ಹುಬ್ಳಿಯಿಂದ ಬರೋರಿಗೆ ಆನವಟ್ಟಿ ಶಿರಾಳಕೊಪ್ಪ ರೋಡಲ್ಲಿ ಸಿಗುತ್ತೆ, ಹಾಗೂ ಬೆಂಗಳೂರು ಶಿವಮೊಗ್ಗ ಆ ಕಡೆಯಿಂದ ಬರೋರಿಗೆ ಶಿರಾಳಕೊಪ್ಪ ಆನವಟ್ಟಿ ರೋಡಲ್ಲಿ ಮಧ್ಯ ಸಿಗುತ್ತೆ. ಇದೇ ರೀತಿ ವಿಡಿಯೋಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.